ನಿವೇಶನ ಮಂಜೂರಾತಿಗೆ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿಯಿಂದ ನಡೆದುಕೊಂಡಿರುವ ಚಳ್ಳಕೆರೆ ತಹಶೀಲ್ದಾರ್ ಹಾಗೂ ಇತರೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಹಾಗೂ ತುರ್ತಾಗಿ ವಲಸೆ ಗ್ರಾಮದ ನಿವಾಸಿಗಳಿಗೆ ನಿವೇಶನಗಳನ್ನು ವಿತರಣೆ ಮಾಡುವಂತೆ ಆಗ್ರಹಿಸಿ ಚಳ್ಳಕೆರೆ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಹಾಗೂ ಮಾದಿಗ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪ ದುರ್ಗ ಹೇಳಿದರು. ಈ ಧರಣಿ ಸತ್ಯಾಗ್ರಹ ಕುರಿತು ಹನುಮಂತಪ್ಪ ದುರ್ಗ ಮಾತನಾಡಿ, ಚಳ್ಳಕೆರೆ ತಾಲೂಕು ತಳುಕು ಹೋಬಳಿಯ ಗಟ್ಪರ್ತಿ ಗ್ರಾಮ ಪಂಚಾಯತಿಗೆ ಸೇರಿದ ವಲಸೆ ಗ್ರಾಮವು ಹಲವು ಜಾತಿಗಳಿಂದ ಕೂಡಿದ ಗ್ರಾಮವಾಗಿದ್ದು ಸುಮಾರು 750ರಿಂದ 800 ಜನ ಗ್ರಾಮ ಸ್ವತಂತ್ರ ಬಂದು ಸುಮಾರು 8 ದಶಕಗಳು ಕಳೆಯುತ್ತಾ ಬಂದರೂ ಮೂಲಭೂತ ಸೌಲಭ್ಯಗಳು ಸಿಗದೆ ವಂಚಿತವಾಗಿರುವ ವಲಸೆ ಗ್ರಾಮ. ಮಾದಿಗ ಸಮುದಾಯದ ಸುಮಾರು 50 ಮನೆಗಳಿದ್ದು ನಾಯಕ ಸಮುದಾಯದ ಸುಮಾರು 100 ಮನೆ. ಒಂದೊಂದು ಮನೆಯಲ್ಲೂ 3-4 ಕುಟುಂಬಗಳು ವಾಸ ಮಾಡುತ್ತಿದ್ದು ತುಂಬ ಕಷ್ಟಕರ ಜೀವನ. ಇದನ್ನು ಮನಗೊಂಡು ಭ್ರಷ್ಟಾಚಾರ ವಿರೋಧಿ ಆಂದೋಲನ ಸಂಘಟನೆ 15 ವರ್ಷಗಳ ಹಿಂದೆ ಹೋರಾಟ ಮಾಡಿ ದಿನಾಂಕ 3/10/2011 ಮಾದಿಗ ಸಮುದಾಯಕ್ಕೆ 3 ಎಕರೆ ಹಾಗೂ ನಾಯಕ ಸಮುದಾಯಕ್ಕೆ 3 ಎಕರೆ ಹಾಗೂ 1 ಎಕರೆ ಶಾಲೆ ಮೈದಾನಕ್ಕೆ ಜಿಲ್ಲಾಧಿಕಾರಿಗಳು ವಲಸೆ ಗ್ರಾಮದ ರೀಸರ್ವೆ ನಂಬರ್ 52ರಲ್ಲಿ ಮಂಜೂರು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಚಳ್ಳಕೆರೆ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹೆಸರಿಗೆ ಪಾಣಿ 3 ಎಕರೆ ಜಮೀನು ನಮೂದಾಗಿದ್ದು ಸದರಿ ಜಮೀನಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇರುವವರಿಗೆ ಅಳತೆ ಮಾಡಿಸಿ ಅದ್ಬಸ್ತ್ ಮಾಡಿಕೊಟ್ಟಿರುವುದಿಲ್ಲ. ಜಮೀನು ಎಲ್ಲಿದೆಯೋ ಎಂದು ಇದುವರೆಗೂ ಗೊತ್ತುಪಡಿಸಿದ ತಹಶೀಲ್ದಾರ್ ವಿರುದ್ಧ ಕಿಡಿಕಾರಿದರು. ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಅವರನ್ನು ಭೇಟಿಯಾದಾಗ ಇದು ನಮ್ಮ ಜವಾಬ್ದಾರಿಗೆ ಬರಲ್ಲ, ಇದು ಕಾರ್ಯನಿರ್ವಾಹಕ ಅಧಿಕಾರಿ ಇವರಿಗೆ ಹೆಸರಿಗೆ ಪಾಣಿ ಬಂದಿರುತ್ತದೆ, ಅವರೇ ನೋಡ್ಕೊಳ್ಬೇಕು ಎಂದು ತಹಶೀಲ್ದಾರ್ ಹೇಳಿದರು. ತದನಂತರ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ನಮ್ಮ ಹೆಸರಿಗೆ ಪಾಣಿ ಬಂದಿದೆ, ಆದರೆ ಕಂದಾಯ ಇಲಾಖೆಯವರು ಜಮೀನು ಎಲ್ಲಿ ಬರುತ್ತದೆ ಎಂದು ಬಗ್ಗೆ ಸರ್ವೆ ಮಾಡಿ ಹದ್ಬಸ್ತ್ ಮಾಡಿಸಿಕೊಡುವುದು ಜವಾಬ್ದಾರಿ ತಹಶೀಲ್ದಾರ್ದವ್ರದ್ದು ಎಂದು ಹೇಳಿದರು. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಹೇಳಿ ಬೇಜವಾಬ್ದಾರಿ ವರ್ತನೆ ತೋರುತ್ತಿರುವ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂದು ಹೇಳಿದರು. ದಿನಾಂಕ 3/10/2011ರಲ್ಲಿ ಕೊಟ್ಟಂಥ ಜಮೀನು ಇದುವರೆಗೂ ಯಾವ ಕಾರ್ಯ ನಡೆದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಇಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಅಮಾನತು ಮಾಡಿ ಎಂದು ಜಿಲ್ಲಾಧಿಕಾರಿಗಳನ್ನು ಆಗ್ರಹಿಸಿದರು. ಈ ಜಮೀನಿಗೆ ಸಂಬಂಧಪಟ್ಟಂತೆ ಹದ್ಬಸ್ತ್ ಮಾಡಿಸಿ ನಿವೇಶನಗಳನ್ನಾಗಿ ಮಾಡಿ ಹಕ್ಕುಪತ್ರ ಕೊಡಬೇಕು ಎಂದು ಈ ಧರಣಿಯಲ್ಲಿ ಒತ್ತಾಯಪಡಿಸಿದ್ದಾರೆ. ಧರಣಿ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ, ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸುತ್ತೇನೆ ಎಂದು ಭರವಸೆ. ಈ ಧರಣಿಯಲ್ಲಿ ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪ ದುರ್ಗ, ಬಿ ರಾಜಪ್ಪ, ಶೋಷಿತ ಸಮಾಜದ ಮುಖಂಡರು ಹಾಗೂ ದೇವರಾಜ್ ನಗರಂಗೆರೆ ಜಿಲ್ಲಾಧ್ಯಕ್ಷರು ಟಿ ವೆಂಕಟೇಶ್, ಚೆನ್ನಗ್ರಾಮಯ್ಯ, ನಾಗೇಂದ್ರಪ್ಪ, ಸುರೇಶ್, ಮಲ್ಲಿಕಾರ್ಜುನ್, ಹನುಮಂತಪ್ಪ, ಜಯಣ್ಣ, ಅಶೋಕ್, ಮಾಂತೇಶ್, ಶಿವಲಿಂಗಪ್ಪ, ರುದ್ರಪ್ಪ, ವಕೀಲರಾದ ಭೀಮಪ್ಪ, ಗುರುಮೂರ್ತಿ, ಕಳಸಪ್ಪ, ಚಂದ್ರು, ಗುರುಮೂರ್ತಿ, ನಿಂಗಪ್ಪ, ಮಾರಣ್ಣ ಹಾಗೂ ನೂರಾರು ಮಹಿಳೆಯರು ಈ ಒಂದು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ಹಂಗಾಗಿ ನಾವು ಇವತ್ತು ಈಗ 15 ವರ್ಷಗಳಿಂದ ಓಡಾಡಿ ಅಲಿದು ಇವತ್ತಿನ ದಿವಸ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಾನು ತಹಸೀಲ್ದಾರ್ ಸಾಹೇಬರು ಬಂದರೆ ಈಗ ಅವ್ರಿಗೆ ಮನೆ ಸಲ್ಲಿಸ್ತಾ ಇದ್ರು. ಮನೆ ಪತ್ರ ಮಾತಾಡಲಿ ಎಲ್ಲ ಸಮಾಜದ ಬಂಧುಗಳ ಇಲ್ಲ, ಇದು ನಮ್ಮ ವಲಸೆರು ಸ್ಟ್ರೈಕ್ ಮಾಡಿಸಿದ್ರಲ್ಲ, ನಾವು ಅಂದ್ರೆ ಭ್ರಷ್ಟಾಚಾರ ವಿರೋಧಿ ಆಂದೋಲನದವರು ಮಾದಿಗ ಮಹಾಸಭಾದ ವತಿಯಿಂದ 2011ರಲ್ಲಿ ವಲಸೆ ಗ್ರಾಮದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನಾಯಕ ಸಮಾಜದವರಿಗೆ ಮತ್ತು ಪರಿಶಿಷ್ಟ ಜಾತಿಯ ದಲಿತ ಸಮುದಾಯದವರಿಗೆ, ಮಾದಿಗ ಸಮುದಾಯದವರಿಗೆ ನಿವೇಶನ ಇಲ್ಲ, ಜಾಗ ಇಲ್ಲ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ನಾಯಕ ಸಮುದಾಯಕ್ಕೆ 3 ಎಕರೆ, ಮಾದಿಗ ಸಮುದಾಯಕ್ಕೆ 3 ಎಕರೆ, ಆಟದ ಮೈದಾನಕ್ಕೆ 1 ಎಕರೆ ಜಮೀನನ್ನ ಮಂಜೂರು ಮಾಡಿದರು. 2011-12ನೇ ಸಾಲಿನಲ್ಲಿ ಮಂಜೂರಾತಿ ಮಾಡಿದ್ರು ಕೂಡ ಇಲ್ಲಿಯವರೆಗೂ ಕೂಡ ನಿವೇಶನಗಳನ್ನಾಗಿ ಅದನ್ನ ಪರಿವರ್ತನೆ ಮಾಡತಕ್ಕಂಥ ಕೆಲಸ ಅಧಿಕಾರಿಗಳಿಂದ ಆಗಲಿಲ್ಲ. ಇಲ್ಲಿಯವರೆಗೂ ಕೂಡ ಎಲ್ಲಿ ನಮ್ಮ ಜಮೀನು, ನಮ್ಮ ಜಾಗ ಎಲ್ಲಿ ಬರುತ್ತೆ ಅಂತೇಳಿ ಗುರುತಿಸಿಕೊಡ್ತಕ್ಕಂಥ, ಬೋರ್ಡ್ ಮಾಡ್ಕೊಡ್ತಕ್ಕಂಥ, ಹದ್ಬಸ್ತು ಮಾಡ್ಕೊಡ್ತಕ್ಕಂಥ, ನಕಾಶೆಯನ್ನ ತಯಾರು ಮಾಡಿ ಇವನ್ನೆಲ್ಲ ಮಾಡ್ಕೊಡಂತ ಕೆಲಸ ಇಲ್ಲಿವರೆಗೂ ಕೂಡ ಆಗ್ಲಿಲ್ಲ. ಏನಿಲ್ಲ, ನಾವು ಕಳೆದ ವಾರ ಮಾನ್ಯ ತಹಸೀಲ್ದಾರ್ ಅವರನ್ನ ಹೋಗಿ ಕೇಳಿದ್ವಿ, ನಾವು ವಿಚಾರ ಮಾಡಿದ್ವಿ. ವಿಚಾರ ಮಾಡಿದಾಗ ಅವ್ರು ಹೇಳಿದ್ರು,
ನನ್ನ ವ್ಯಾಪ್ತಿಗೆ ಇದು ಬಂದಿಲ್ಲ, ಏನಿಲ್ಲ, ನನ್ನ ವ್ಯಾಪ್ತಿಯಲ್ಲಿಲ್ಲ. ಇದು ತಾಲೂಕ್ ಪಂಚಾಯಿತಿ ಇಒರವರ ಹೆಸರಲ್ಲಿ ಪಾಣಿ ಓಡ್ತಾ ಇದೆ, ಅವ್ರು ಮಾಡ್ಕೊಡ್ಬೇಕಾಗಿದೆ ಅಂತಂತೇಳಿ. ಆಯ್ತು ಬಿಡಿ ಸ್ವಾಮಿ ಅಂತಂತೇಳಿ ನಾವು ಹೋಗಿ ಇಒರವರನ್ನ ಭೇಟಿ ಮಾಡಿದ್ವಿ. ಇಒರವರನ್ನ ಭೇಟಿ ಮಾಡಿದಾಗ ನನ್ನ ಹೆಸರಿಗೆ ಪಾಣಿ ಬಂದಿದೆ ಅಷ್ಟೇ ಹೊರತಾಗಿ ಇದು ನಕಾಶೆಯನ್ನ ಮಾಡಿ ತಯಾರು ಮಾಡಿಲ್ಲ, ನಮಗೆ ಎಲ್ಲಿ ಬರುತ್ತೆ ಈ ಜಾಗ ಅಂತೇಳಿ ಗುರುತಿಸಿ ಇದುವರೆಗೂ ಕೂಡ ಗೊತ್ತಿಲ್ಲ, ಏನಿಲ್ಲ, ಇದು ನಮ್ಮ ಜವಾಬ್ದಾರಿಗೆ ಬಂದಿಲ್ಲ, ಏನಿಲ್ಲ. ನಮಗೇನಿದ್ರು ಕೂಡ ಪಕ್ಕಾ ರೋಡ್ ಮಾಡಿ ನಿಮ್ ಜಾಗ ಇಲ್ಲಿದೆ ಅಂತೇಳಿ ನಮಗೆ ಬೌಂಡ್ರಿ ಫಿಕ್ಸ್ ಮಾಡಿಕೊಟ್ರೆ ನಾವು ಅದನ್ನ ಲೇಔಟ್ ಮಾಡಿಸ್ತೀವಿ. ಸೈಟ್ಗಳಾಗಿ ನಾವು ಅದನ್ನ ನಂಬರ್ಗಳು ಹಾಕಿ ಸೈಟ್ಗಳನ್ನ ನಾವು ಮಾಡಿಬಿಟ್ಟು ನಿಮಗೆ ಹಕ್ಕುಪತ್ರ ಕೊಡುವಂತ ಜವಾಬ್ದಾರಿ ನಾವು ತಗೊಂತೀವಿ ಅಂತಂತೇಳಿ. ಇದಕ್ಕಿಂತ ಈ ಹಿಂದೆನೆ ಕೂಡ ತಹಸೀಲ್ದಾರ್ ಅವರಿಗೆ ಅವರು ಲೆಟರ್ ಕೂಡ ಬರೆದಿದ್ದೀವಿ ಅಂತಲೂ ಕೂಡ ಹೇಳಿದರು. ಮತ್ತೆ ಅವಾಗಲೇ ತಹಸೀಲ್ದಾರ್ಗೆ ಅವರು ಕೂಡ ಫೋನ್ ಮಾಡಿ ನಾವು ಹಿಂದೆ ಲೆಟರ್ ಕಳಿಸ್ತೀವಿ ಅಂತ ಹೇಳಿದ್ಕೆ, ಇಲ್ಲ ನೀವು ಇನ್ನೊಂದು ಮತ್ತೆ ಲೆಟರ್ನ ಕೊಡ್ರಿ ಅಂತಂತಲೇ ತಹಸೀಲ್ದಾರ್ ಅವರು ಹೇಳಿದ್ರು. ಇದು ಹೇಳಿದ ಮೇಲೆ ಇವರು ಮತ್ತೆ ಇನ್ನೊಂದು ಲೆಟರ್ನ ತಯಾರು ಮಾಡಿ ತಹಸೀಲ್ದಾರ್ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ನಾವು ಅಧಿಕಾರಿ ವರ್ಗದವರಿಗೆ ಕೇಳೋದು ಏನು ಅಂದ್ರೆ, ಈ ಜನ ಇಲ್ಲೇನು ಇವತ್ತು ಕುಂತಿದಾರಲ್ಲ ಇಲ್ಲೆಲ್ಲ, ಇವರೆಲ್ಲರೂ ಕೂಡ ಸ್ವತಂತ್ರ ಬಂದು 70 ವರ್ಷ ಆದ್ರೂ ಕೂಡ ಇಲ್ಲಿಯವರೆಗೂ ಜೀವನ ಮಾಡೋದಕ್ಕೆ, ವಾಸ ಮಾಡೋದಕ್ಕೆ ನಿವೇಶನ ಇಲ್ಲ, ಸೈಟ್ ಇಲ್ಲ ಅಂತ ಹೇಳಿದ್ರೆ ಇದೆಂತ ಸರ್ಕಾರ ಇದು? ಅಂಬೇಡ್ಕರ್ ಅವರು ನೀವೆಲ್ಲರಿಗೂ ಕೂಡ ಜೀವನ ಮಾಡೋದಕ್ಕೆ ಪ್ರತಿಯೊಂದು ಕೂಡ ಹಕ್ಕನ್ನು ಕೊಟ್ಟಿದ್ದಾರೆ. ನಿಮಗೆ ಸೈಟ್ ಇಲ್ಲ ಅಂದ್ರೆ ಸೈಟ್ ಕೊಡ್ಬೇಕಂತ ಹೇಳಿ ಸಂವಿಧಾನದಲ್ಲಿ ಹೇಳ್ತದೆ. ನಮಗೆ ಜೀವನ ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ಹೇಳಿ ಕೆಲಸ ಕೊಡಬೇಕು ಅಂತ ಹೇಳಿ ಸಂವಿಧಾನ ಹೇಳ್ತದೆ. ನೀವ್ಯಾವೂ ಕೂಡ ಜಾರಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ? ಹಂಗಾದ್ರೆ ಕಾನೂನು ಹಂಗಾದ್ರೆ ಕಾನೂನನ್ನ ಪರಿಪಾಲನೆ ಮಾಡೋದಕ್ಕೆ ಅಧಿಕಾರಿಗಳು ಯಾಕೆ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೆ? ಇವರಿಗೆ ಮಂಜೂರಾತಿ ನೀಡಿ, ಜಿಲ್ಲಾಧಿಕಾರಿ ಮಂಜೂರಾತಿ ನೀಡಿ 15 ವರ್ಷ ಆದ್ರೂ ಕೂಡ ಅವ್ರ ಸೈಟ್ಗಳನ್ನ ಕೊಡೋದಕ್ಕಾಗಿಲ್ಲ ಅಂತ ಅನ್ನೋದಾದ್ರೆ ನಾವು ಯಾರಿಗೆ ಕೇಳ್ಬೇಕಂತಾದ್ರೆ, ಆ ಕಾರಣಕ್ಕೋಸ್ಕರವಾಗಿ ನಮಗೆ ಎಲ್ಲಿಯವರೆಗೆ ನಿವೇಶನದ ಹಕ್ಕುಪತ್ರವನ್ನು ಕೊಡೋದಿಲ್ವೋ ಅಲ್ಲಿಯವರೆಗೂ ಕೂಡ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹವನ್ನು ಹಾಕಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಿಮಗೆ ಹಕ್ಕುಪತ್ರ ಕೊಡೋವರೆಗೂ ಕೂಡ ಊಟ ಮಾಡ್ತಿರೋ ಉಪವಾಸ ಇರ್ತಿರೋ ಗೊತ್ತಿಲ್ಲ ನಮಗೆ, ಗೊತ್ತೈತಮ್ಮ. ಅಲ್ಲಿಯವರೆಗೂ ಕೂಡ ನೀವು ಈ ಧರಣಿ ಸತ್ಯಾಗ್ರಹವನ್ನ ಮುಂದುವರಿಸಬೇಕು.